ಸಧರ್ಮ ಬಂಧುಗಳಿಗೆಲ್ಲ ಜೈ ಜಿನೇಂದ್ರಗಳು. ಯತ್ರ ನಾರ್ಯಂತೂ ಪೂಜ್ಯಂತೆ ರಮ್ಯಂತೆ ತತ್ವದೇವತಂ, ಯತ್ರ ನಾರ್ಯಂತೂ ಪೀಡಂತೆ ದೂಷಂತೆ ತತ್ರ ವಿನಾಶನಂ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತೋ, ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ. ಎಲ್ಲಿ ಸ್ತ್ರೀಯರನ್ನು ದೂಷಿಸುತ್ತಾರೋ ಅಲ್ಲಿನ ಸಮಾಜವು ನಾಶವಾಗುತ್ತದೆ ಎಂಬ ಎಚ್ಚರಿಕೆ ಗಂಟೆಯೊಂದಿಗೆ ನನ್ನ ಈ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಭಾರತದಲ್ಲಿ, ಅಂದರೆ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ರಾಣಿಯನ್ನಾಗಿ ರಾಜ್ಯವನ್ನಾಳಿದ ಕೀರ್ತಿ ನಮ್ಮ ಸಾಳ್ವ ವಂಶದ ರಾಣಿ ಚೆನ್ನಭೈರಾದೇವಿಯವರದು ಎಂದರೆ ತಪ್ಪಾಗಲಾರದು. ರಾಣಿ ಚೆನ್ನಭೈರಾದೇವಿಯವರು ಸುಮಾರು 1552ರಿಂದ 1606ರವರೆಗೆ ಸುದೀರ್ಘ 54 ವರ್ಷಗಳ ಕಾಲ ಆಡಳಿತವನ್ನು ಅತಿ ಜಾಣತನದಿಂದ, ಚಾಣಾಕ್ಷತನದಿಂದ, ಧೈರ್ಯದಿಂದ ಹಾಗೂ ಸ್ವಾಭಿಮಾನದಿಂದ ಆಳಿದರು. ತದನಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ರಾಜ್ಯಭಾರವನ್ನು ನಡೆಸುತ್ತಿದ್ದರು. ರಾಣಿ ಚೆನ್ನಭೈರಾದೇವಿಯವರು ಧಾರ್ಮಿಕವಾಗಿ ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು. ತಮ್ಮ ಆಡಳಿತದ ಅವಧಿಯಲ್ಲಿ ಹಲವಾರು ಜೈನ ಬಸದಿಯನ್ನು ನಿರ್ಮಾಣ ಮಾಡಿ ಮಿರ್ಜಾಮಿನ ಕೋಟೆಯನ್ನು ಹಾಗೂ ಕಾನೂರು ಕೋಟೆಯನ್ನು ರಚನೆಯನ್ನು ಮಾಡಿರುತ್ತಾರೆ. ಇವೆರಡು ಕೋಟೆಗಳು ತುಂಬ ಪ್ರಖ್ಯಾತವನ್ನು ಹೊಂದಿವೆ. ಈಗಲೂ ಸಹ ನಾವು ಅವನ್ನ ನೋಡಬಹುದಾಗಿದೆ. ಅಂದಿನ ಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಲ್ಲಿ ಪ್ರಸಿದ್ಧ ಕ್ಷೇತ್ರವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇತ್ತು. ಆದ್ದರಿಂದ ಅದನ್ನು ತಿಳಿದ ಪೋರ್ಚುಗೀಸರು ಅರಬ್ಬಿ ಸಮುದ್ರದ ಮೂಲಕ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಪ್ರವೇಶಗೊಂಡು ನಮ್ಮಲ್ಲಿ ಬೆಳೆಯುವಂತಹ ಸಾಂಬಾರು ಪದಾರ್ಥಗಳು, ಅದೇ ಕರಿಮೆಣಸು, ಏಲಕ್ಕಿ, ಚಕ್ಕೆ, ದಾಲ್ಚಿನ್ನಿ ಇತ್ಯಾದಿ ವಸ್ತುಗಳನ್ನು ತೆಗೆದುಕೊಂಡು ವ್ಯಾಪಾರವನ್ನು ನಡೆಸುತ್ತಿದ್ದರು. ಇದನ್ನರಿತ ರಾಣಿ ಚೆನ್ನಭೈರಾದೇವಿಯವರು ಒಲ್ಲದ ಮನಸ್ಸಿನಿಂದ ಅವರೊಡನೆ ರಾಜ್ಯದ ಆರ್ಥಿಕತೆಯ ಸಲುವಾಗಿ ಪೋರ್ಚುಗೀಸರೊಡನೆ ವ್ಯವಹಾರವನ್ನು ಶುರು ಮಾಡಿದರು. ಅಂದರೆ ನಮ್ಮಲ್ಲಿ ಬೆಳೆಯುವಂತಹ ಸಾಂಬಾರು ಪದಾರ್ಥಗಳಾದ ಕರಿಮೆಣಸು, ಚಕ್ಕೆ, ಲವಂಗ ಇತ್ಯಾದಿ ವಸ್ತುಗಳನ್ನು ಯುರೋಪಿನ ದೇಶದವರಿಗೂ ಹಾಗೂ ಪೋರ್ಚುಗೀಸರಿಗೂ ರಫ್ತನ್ನು ಮಾಡಿ ವ್ಯವಹಾರವನ್ನು ಪ್ರಾರಂಭಿಸಿದರು. ಇದರ ಚಾಣಾಕ್ಷತೆಯಿಂದ ರಾಜ್ಯವು ಆರ್ಥಿಕವಾಗಿ ತುಂಬ ಸಬಲವಾಯಿತು. ಹಾಗೆ ಪ್ರಜೆಗಳೆಲ್ಲ ಸೌಖ್ಯದಿಂದಿರಲು ಆರಂಭಿಸಿದರು. ತದನಂತರವಾಗಿ ಇದನ್ನೆಲ್ಲ ಅರಿತ ಪೋರ್ಚುಗೀಸರು ನಮ್ಮ ರಾಣಿ ಚೆನ್ನಭೈರಾದೇವಿ ಚಾಣಾಕ್ಷತೆ, ವ್ಯಾವಹಾರಿಕ ಜ್ಞಾನವನ್ನು ಕಂಡು ರಾಣಿ ಚೆನ್ನಭೈರಾದೇವಿಯವರಿಗೆ ಒಂದು ಬಿರುದನ್ನು ಕೊಡುತ್ತಾರೆ. ಅದನ್ನು ನಾವು ಕಾಳು ಮೆಣಸಿನ ಅಥವಾ ಕರಿ ಮೆಣಸಿನ ರಾಣಿ, ನಮ್ಮ ರಾಣಿ ಚೆನ್ನಭೈರಾದೇವಿ ಅಂತ ಕೊಡುತ್ತಾರೆ. ಅದಾದಮೇಲೆ ರಾಣಿ ಚೆನ್ನಭೈರಾದೇವಿಯರು ಅತಿ ಬುದ್ಧಿವಂತಿಕೆಯಿಂದ ಅತಿ ಅಮೋಘವಾಗಿ ಯುದ್ಧಗಳನ್ನು ಮಾಡಿ ಒಂದೂ ಯುದ್ಧದಲ್ಲಿ ಅವರು ಸೋಲನ್ನಪ್ಪದೆ ಪೋರ್ಚುಗೀಸರನ್ನು ಸೋಲಿಸಿ ತಮ್ಮ ವ್ಯವಹಾರವನ್ನೂ ಸಹ ಪುರುಷ ಸರಿಸಮಾನವಾಗಿ ವ್ಯವಹಾರವನ್ನು ಮಾಡಿ ರಾಜ್ಯವನ್ನು ಸಂಪದ್ಭರಿತ ರಾಜ್ಯವನ್ನಾಗಿ ಇಟ್ಟುಕೊಂಡಿದ್ದರು. ಅದಾದಮೇಲೆ ಪೋರ್ಚುಗೀಸರಾಗಿರ್ಬೋದು, ಮಹಮ್ಮದಿಯರ ಇವರ ಮತಾಂತರದ ಒತ್ತಾಯದ ಮೇಲೆ ಬಂದ ಪ್ರಜೆಗಳಿಗೂ ಸಹ ಆಶ್ರಯವನ್ನು ಕೊಟ್ಟರು ನಮ್ಮ ರಾಣಿ ಚೆನ್ನಭೈರಾದೇವಿ. ಈ ಆಶ್ರಯ ತೆಗೆದುಕೊಂಡ ಪ್ರಜೆಗಳೆಲ್ಲರೂ ರಾಣಿ ಚೆನ್ನಭೈರಾದೇವರಿಗೆ ನಮ್ಮೆಲ್ಲರ ಅವ್ವರಸಿ ನೀವು ಎಂಬ ಬಿರುದನ್ನು ಸಹ ಅವರಿಗೆ ಕೊಟ್ಟರು. ತದನಂತರವಾಗಿ ಹೀಗೆ ಅತಿ ಬುದ್ಧಿವಂತಿಕೆಯಿಂದ ಆಡಳಿತವನ್ನು ಮಾಡಿಕೊಂಡು ಹೋಗುತ್ತಿದ್ದ ರಾಣಿ ಚೆನ್ನಭೈರಾದೇವಿಯನ್ನು ಸೋಲಿಸಲಾಗದೆ ಕೆಳದಿ ನಾಯಕರಾಗಿರಬಹುದು, ಬಿಳದಿ ಅರಸರಾಗಿರಬಹುದು, ಇವರಿಬ್ಬರೂ ಸಹ ಪೋರ್ಚುಗೀಸರೊಡನೆ ಹೊಂದಾಣಿಕೆ ಮಾಡಿಕೊಂಡು ದಳವಾಯಿಯಾದಂತಹ ಲಿಂಗಣ್ಣ ಅವರಿಗೆ ಆಮಿಷವನ್ನು ಒಡ್ಡಿ ನಮ್ಮ ರಾಣಿ ಚೆನ್ನಭೈರಾದೇವಿಯನ್ನು ಸೆರೆಮನೆಗೆ ಕರೆದುಕೊಂಡು ಬರಲು ಹೇಳಿ ಅವರನ್ನು 1606ರಲ್ಲಿ ಸೆರೆಮನೆ ವಾಸಕ್ಕೆ ಹೋಗುವಂತೆ ಮಾಡಿದರು. ಇಲ್ಲಿ 1606ರಲ್ಲಿ ರಾಣಿ ಚೆನ್ನಭೈರಾದೇವಿಯರು ತಮ್ಮ ಕೊನೆಯುಸಿರನ್ನು ಎಳೆದಳು. ರಾಣಿ ಚೆನ್ನಭೈರಾದೇವಿಯ ಸ್ವಾಭಿಮಾನ, ಚಾಣಾಕ್ಷತೆ ಹಾಗೂ ಧೈರ್ಯ ನಮ್ಮೆಲ್ಲ ಮಹಿಳೆಯರಿಗೆ ಉದಾಹರಣೆಯಾಗಲಿದೆ ಎಂದು ಹೇಳುತ್ತಾ ಈ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳೊಂದಿಗೆ ಪೂಜಾ ಭಾರತೀಶ್, ಕೊಪ್ಪಳ.